ಮುಗಿತು ಬಾಗಲಕೋಟೆ ಉಪಚುನಾವಣೆ ಕದನ. ನಿಮ್ಮೂರಲ್ಲಿ ಎಷ್ಟಾಯಿತು ವೋಟಿಂಗ್, ಹೇಗಾಯಿತು ವೋಟಿಂಗ್ ಅಂತೇಳಿ ಅವರವರು ಮಾತುಗಳನ್ನು ಆಡ್ಕೊಳ್ತಾ ಇದ್ದಾರೆ. ಈಗ ಏನೇ ಇದ್ರೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ ಮಾಡಬೇಕು ಅಷ್ಟೇ. ಮುಗಿತು ಬಾಗಲಕೋಟೆ ಉಪಚುನಾವಣೆ ಕದನ. ಇನ್ಮೇಲೆ ಏನೇ ಇದ್ರೂ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಹಾಕಬೇಕು. ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಮನೆಗೆ ಲೋಕಲ್ ಲೀಡರ್ಸ್ ಭೇಟಿಯನ್ನು ನೀಡಿದ್ದಾರೆ. ತಿಮ್ಮಾಪುರ ಗ್ರಾಮದ ಮೇಟಿ ಮನೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನಿಮ್ಮೂರಲ್ಲಿ ಎಷ್ಟಾಯ್ತು ವೋಟಿಂಗ್, ಹೇಗಾಯ್ತು ವೋಟಿಂಗ್ ಅಂತೇಳಿ ಎಲ್ಲ ಮಾತನಾಡ್ತಾ ಇದ್ದಾರೆ. ಅಲ್ಲಿ ವೋಟಿಂಗ್ ಜಾಸ್ತಿ ಯಾಕೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ವೋಟಿಂಗ್ ವಿಚಾರದ ಬಗ್ಗೆ, ಮತದಾನದ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಪ್ರತಿ ಗ್ರಾಮದ ಮತ ಲೆಕ್ಕಾಚಾರ ಆಗ್ತಿರುವ ಉಮೇಶ್ ಮೇಟಿ ಆಪ್ತರು ನೀವೇ ಗೆಲ್ತೀರಾ ಬಿಡೋಣ, ನೀವೇ ಗೆಲ್ತೀರಾ, ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಮೇ 4ರ ಫಲಿತಾಂಶ ಏನಾಗಬಹುದು ಎಂಬ ಬಗ್ಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಬಾಗಲಕೋಟೆ ತೋಟಗಾರಿಕೆ ವಿವಿ ಸ್ಟ್ರಾಂಗ್. ಇದು ಕೂಡ ಇಲ್ಲಿ ಮುಖ್ಯವಾಗಿ ಬಾಗಲಕೋಟೆ ತೋಟಗಾರಿಕೆ ವಿವಿಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಎಲ್ಲ ರೀತಿಯಾದಂತಹ ಭದ್ರತೆಗಳನ್ನು ಸಹಿತ ಇಲ್ಲಿ ಮಾಡಿದ್ದಾರೆ. ಇನ್ನು ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ಕದನ ಮುಗಿದೋಗಿದೆ. ಈಗ ಏನೇ ಇದ್ರೂ ಸೋಲು ಗೆಲುವಿನ ಬಗ್ಗೆ ಲೆಕ್ಕಾಚಾರವನ್ನ ಹಾಕಬೇಕು. ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಮನೆಗೆ ಲೋಕಲ್ ಲೀಡರ್ಸ್ಗಳು ಭೇಟಿ ನೀಡಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ತಿಮ್ಮಾಪುರ ಗ್ರಾಮದ ಮೇಟಿ ಅವರ ಮನೆಯಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮೂರಲ್ಲಿ ಎಷ್ಟಾಯ್ತು ವೋಟಿಂಗು, ಹೇಗಾಯ್ತು ವೋಟಿಂಗು, ಎಲ್ಲ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಲ್ಲಿ ವೋಟಿಂಗ್ ಜಾಸ್ತಿ ಯಾಕೆ ನಮ್ಮ ಕಡೆ ಕಡಿಮೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಬೂತ್ ಏಜೆಂಟ್ಗಳಿಂದ ಟ್ರೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿ ಗ್ರಾಮದ ಮತ ಲೆಕ್ಕಾಚಾರವನ್ನು ಹಾಕ್ತಿದ್ದಾರೆ ಉಮೇಶ್ ಮೇಟಿಯ ಆಪ್ತರು. ನೀವೇ ಗೆಲ್ತಿರೋ ಬಿಡೋಣ, ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಮೇ 4ರ ಫಲಿತಾಂಶ ಏನಾಗಬಹುದು ಎಂಬ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾರೆ. ಬಾಗಲಕೋಟೆ ತೋಟಗಾರಿಕೆ ವಿವಿ ಸ್ಟ್ರಾಂಗ್ ರೂಮ್ನಲ್ಲಿ ಇವಿಎಂ ಭದ್ರವಾಗಿದೆ. ಸೊ ಈಗಾಗಲೇ ನಿನ್ನೆ ದಿನ ಮತದಾನ ಕಂಪ್ಲೀಟ್ ಆಗಿದೆ. ಸೊ ಈಗಿರಬೇಕಾದ್ರೆ ಏನೇ ಇದ್ರೂ ಸೋಲು ಗೆಲುವಿನ ಲೆಕ್ಕಾಚಾರ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ಇದ್ದಾರೆ. ಆನಂದ್, ಮುಖ್ಯವಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಈಗಾಗಲೇ ಮತದಾನ ಮುಕ್ತಾಯವಾಗಿದೆ. ಇದರೆಲ್ಲದರ ಮಧ್ಯೆ ಉಮೇಶ್ ಮೇಟಿ ಅವರ ಮನೆಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ಆನಂದ್? ವಿನೋದ್, ಏನಂದ್ರೆ ಈಗಾಗಲೇ ಬಾಗಲಕೋಟೆ ಮತಕ್ಷೇತ್ರದ ಉಪಚುನಾವಣೆ ಕಳೆದ ದಿನ ಒಂದು ಮತದಾನ ಆಗಿರೋ ಹಿನ್ನೆಲೆಯಲ್ಲಿ ಈಗೆಲ್ಲ ಅಭ್ಯರ್ಥಿಗಳು ಒಂದು ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ ಅಂತ ಹೇಳ್ಬಹುದು. ಯಾಕಂದ್ರೆ ಕಳೆದ ಒಂದು ವಾರಗಳಿಂದ ಸಾಕಷ್ಟು ಪ್ರಚಾರ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಇವತ್ತು ಏನು ಒಂದು ಆರಾಮವಾಗಿ ಕುಳಿತುಕೊಂಡು ಅದರೊಂದಿಗೆ ಒಂದು ಚರ್ಚೆ ಮಾಡುವ ಒಂದು ಅವಕಾಶ ಸಿಕ್ಕಿದೆ. ಮತ್ತೆ ಈ ಮಧ್ಯೆ ಏನಂದ್ರೆ ಈಗ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಇರ್ಬೋದು, ಇಬ್ಬರು ಅಭ್ಯರ್ಥಿಗಳು ರಿಲ್ಯಾಕ್ಸ್ ಮೂಡ್ ಜೊತೆಗೆ ಏನು ನಿನ್ನೆ ಆಗಿರುವಂತ ಮತದಾನ ಕೇಂದ್ರದ ನಂತರ ಗೆಲುವಿನ ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಉಮೇಶ್ ಮೇಟಿ ಅವರು ಈ ತಿಮ್ಮಾಪುರ ಗ್ರಾಮದಲ್ಲಿ ಇರ್ತಾರೆ. ಆ ಗ್ರಾಮದಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಆಗಮಿಸಿ ನಿನ್ನೆ ನಡೆದಿರುವಂತ ಎಲ್ಲ ಘಟನೆಗಳ ಬಗ್ಗೆ ಮಾಹಿತಿ ಕೊಡೋದಾಗಲಿ ಮತ್ತು ಮುಂದಿನ ಗೆಲುವಿನ ಯಾವ ತರ ಆಗಲಿದೆ, ಏನಾಗಲಿದೆ ಎಂಬುದು ಚರ್ಚೆ ಸಹ ನಡೆದಿದೆ. ಒಟ್ಟಾರೆ ಏನಂದ್ರೆ ಈಗ ಬಿಜೆಪಿ ಪಕ್ಷದ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಎರಡೂ ಕಡೆ ಗೆಲುವಿನ ಜೊತೆಗೆ ಮತ್ತು ಕೆಲವು ಕಡೆ ಏನಂದ್ರೆ ಈಗ ಬೆಟ್ಟಿಂಗ್ ಸಹ ಹಾಳುನು ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಯಾವ ಪಕ್ಷ ಬರ್ಬೋದು, ಯಾವ ಪಕ್ಷ ಸೋಲ್ಬಹುದು ಅನ್ನೋದು ಬೆಟ್ಟಿಂಗ್ ಸಹ ತೆರೆಮರೆಯಲ್ಲಿ ನಡೀತಾ ಇರ್ತದೆ. ಆದ್ರೆ ಅದು ಬಹಿರಂಗ ಆಗೋದಿಲ್ಲ. ಮತ್ತೆ ಈ ಮಧ್ಯೆ ಏನು ಮತದಾನ ಮುಗಿದ ನಂತರ ಏನು ಎಲ್ಲ ಕೇಂದ್ರದಿಂದ ಮತಯಂತ್ರಗಳನ್ನು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಒಂದು ಭದ್ರವಾಗಿ ಇಡಲಾಗಿದೆ. ಮೇ 4ರವರೆಗೆ ಅಲ್ಲಿ ಬಿಗಿ ಭದ್ರತೆ ಮೂಲಕ ಏನು ಒಂದು ಸಂಗ್ರಹ ಇಡಲಾಗುತ್ತದೆ. ಮೇ 4ರ ನಂತರ ಏನು ಮತ ಎಣಿಕೆ ಆಗುತ್ತದೆ. ಆಗ ಯಾವ ಅಭ್ಯರ್ಥಿಗೆ ವಿಜಯ ಮಾಲೆ ದೊರಕಲಿದೆ, ಮತದಾರರು ಯಾವ ಅಭ್ಯರ್ಥಿಯ ಮೇಲೆ ಹಣೆಬರ ಏನು ಬರೆದಿದ್ದಾರೆ ಎಂಬುದನ್ನು ಬಹಿರಂಗಗೊಳ್ಳಲಿದೆ ಅಂತ ಹೇಳಬಹುದು. ವಿನೋದ್, ಓಕೆ, ಥ್ಯಾಂಕ್ ಯು ಆನಂದ್.